ಇವತ್ತು ಸೂಪರ್ 3 ಬಿಸಿಯೂಟ ಕಾರ್ಯಕರ್ತರ ಪರವಾಗಿ ಧ್ವನಿ ಎತ್ತುತ್ತಾ ಇದೆ. ಇವರನ್ನು ಕೇಳೋರು ಯಾರಿಲ್ಲ ರೀ. ಎಲ್ಲ ಜಾತಿಯವರು ಎಲ್ಲರೂ ಆಧಾರ ಸ್ತಂಭವಾಗಿ ನಿಲ್ತಾರೆ. ಈ ಬಡವರ ಪರವಾಗಿ ಧ್ವನಿ ಎತ್ತೋರು ಯಾರು? ಅದು ಕೂಡ ನಿಮ್ಮ ಪುಟ್ಟ ಪುಟ್ಟ ಮಕ್ಕಳಿಗೆ ಅಡುಗೆ ಹಾಕಿ ಬೇಯಿಸಿ ಹಾಕುವಂಥವ್ರು. ಒಂದು ಮಾತಿದೆ, ತಾಯಿ ಮಾಡಿದಂಥ ಅಡುಗೆ ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ. ಯಾಕೆ ಅಂತಂದರೆ ಅವಳು ತನ್ನ ಮಕ್ಕಳಿಗಾಗಿ ಭಾಳ ಪ್ರೀತಿಯಿಂದ ಅಡುಗೆಯನ್ನು ಮಾಡ್ತಾಳಂತೆ. ಈಗಲೂ ಒಂದು ನಂಬಿಕೆ ಇದೆ, ನಾವು ಕೆಟ್ಟ ವೈಬಿಂದ ಅಡುಗೆ ಮಾಡಿ ಬಡಿಸಿದರೆ ಅದು ಆ ಉಂಡವನಿಗೆ ದೇಹಕ್ಕೆ ಹತ್ತೋದಿಲ್ಲ ಅಂತೇಳಿ. ಹಾಗಿದ್ರೆ ಈ ತಾಯಂದಿರು ಬೇಸರ ದುಃಖವನ್ನಿಟ್ಟುಕೊಂಡು ಅಡುಗೆ ಮಾಡಿ ಬಡಿಸ್ತಾ ಇರೋದು ನಮ್ಮದೇ ಮಕ್ಕಳಿಗೆ. ಅದು ನಮ್ಮ ಮಕ್ಕಳಿಗೆ ಎಲ್ಲಿ ತನಕ ಹತ್ತೀತು? ಬನ್ನಿ, ಇವತ್ತು ಅವರಿಗೆ ಸಿಗ್ತಾ ಇರೋದು 3700 ರೂಪಾಯಿ ಸಂಬಳ. ಎಲ್ಲಿ ಸರ್ 3700 ರೂಪಾಯಿ ಅಂತಂದರೆ ದಿವಸಕ್ಕೆ 100 ರೂಪಾಯಿ. ಬೇಡಿಕೆಗಳ ಈಡೇರಿಕೆಗಾಗಿ ಬೀದಿಗಿಳಿದಿದ್ದ ಅನ್ನ ಬಡಿಸೋ ಕೈಗಳು. ಒಬ್ಬೊಬ್ಬ ತಾಯಂದಿರ ಕಥೆ, ಕಣ್ಣೀರ ಕಥೆ. ಅಡುಗೆ ಮಾಡೋ ಟೈಮಲ್ಲಿ ಹಲವರ ದೇಹ ಸುಟ್ಟಿದೆ. ಕಾರ್ಯಕರ್ತೆಯರ ಗೋಳು ಯಾರು ಕೇಳ್ತಾರೆ? 3700 ರೂಪಾಯಿ. 3700 ರೂಪಾಯಿ ಡಿವೈಡೆಡ್ ಬೈ 30 ಅಂದರೆ ಎಷ್ಟಾಯಿತು? 110 ರೂಪಾಯಾ? ಮಂಗಳೂರು ಭಾಗದಲ್ಲಿ ಪ್ರತಿದಿನ ಕೂಲಿ ಮಾಡೋರಿಗೆ 750ರಿಂದ 1000 ರೂಪಾಯಿ ಕೊಡ್ತಾರೆ. ಅದಕ್ಕಾಗಿ ಪಾಪ ಬೀದರ್ ಆ ಭಾಗದಿಂದ, ವಿಜಯಪುರ ಆ ಭಾಗದಿಂದ ಅನೇಕರು ಬರ್ತಾರೆ. ಓಕೆ, ಅವರ ಹೊಟ್ಟೆಪಾಡಿಗಾಗಿ. ಆದರೆ ತಮ್ಮ ಮಕ್ಕಳಿಗೆ ಊಟ ಬಡಿಸುವಂಥ ಈ ಅಂಗನವಾಡಿ ಕಾರ್ಯಕರ್ತೆಯರಿಗೆ, ಬಿಸಿಯೂಟ ಕಾರ್ಯಕರ್ತೆಯರಿಗೆ, ವಿಶೇಷವಾಗಿ ಬಿಸಿಯೂಟ ಕಾರ್ಯಕರ್ತೆಯರಿಗೆ ಇವರ ಗೋಳು ಕೇಳೋರು ಯಾರು? ಕೆಲಸ ಮಾಡಿಸ್ಕೊಂಡು ಬಿಟ್ಬಿಡೋದಾ? ನಿವೃತ್ತಿ ಆದಮೇಲೆ ಇಡಗಂಟು ಕೊಡಿ ಅಂತ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಅದು ಕೂಡ ಎಷ್ಟು? 40,000 ಇಡ್ತಾರೆ 60 ವರ್ಷ ಕಂಪ್ಲೀಟ್ ಆದರೆ. ಇನ್ನು 5ರಿಂದ 15 ವರ್ಷ ಮಾಡಿದರೆ ಇಡಗಂಟು 30. ಎಲ್ಲಿಗೆ ಬರುತ್ತೆ ಸ್ವಾಮಿ 30,000 ರೂಪಾಯಿ? ಇವತ್ತು ಈ ಬಿಸಿಯೂಟ ಕಾರ್ಯಕರ್ತೆಯರ ಪರವಾಗಿ ನಾವು ಧ್ವನಿ ಎತ್ತಾ ಇದ್ದೀವಿ. ಬನ್ನಿ, ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಮುಂದೆ ನಮ್ಮನ್ನು ತೆಗೆದು ಹಾಕಿದ್ರೆ ಇದು ಐತ್ರಿ. ಬಟ್ ನಮ್ಮ ಏನಾರು ಹಟ್ಟಿಗೆ 2 ಗಂಟೆ ಕೊಟ್ರಂದ್ರೆ ಸರ್ಕಾರಲಿಂತ ತಿತ್ತೇವ್ರಿ. ಏನು ಮಾಡ್ಬೇಕು? ಅನ್ನ ಬಡಿಸೋ ಕೈಗಳು ಬೀದಿಗೆ ಇಳಿದಿದ್ದರು. 2 ವರ್ಷ ಆದ್ರಿ ತೆಗೆದ್ರೆ ನಾವೇನು ತಿನ್ಬೇಕಿ? ನಮ್ಮ ತಗೊಂಬಂದು 40 ವರ್ಷಕ್ಕೆ ತಗೊಂಡ್ರೆ ಅವ್ರು. ಆಮ್ಯಾಗ ಈಗ ನಮಗೇನು ಅಷ್ಟು ವಯಸ್ಸಿಗೆ ತೆಗಿತೇನೆ, ಇಷ್ಟು ವರ್ಷಕ್ಕೆ ತೆಗಿತೇನೆ ಅಂತ ಏನು ಹೇಳಿದ್ದಿಲ್ಲ ಅವರು. ವಿಧಾನಸೌಧ ಕೂಗಳತೆ ದೂರದಲ್ಲಿ ಪ್ರೊಟೆಸ್ಟ್. ದಯವಿಟ್ಟು ಗೌರ್ಮೆಂಟ್ನವ್ರಿಗೆ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀವಿ, ನಮ್ಮಂಥ ಬಡಬಗ್ಗರಿಗೆ 4 ತುತ್ತನ್ನ ಹಾಕುದ ಅಕ್ಷರ ದಾಸೋಹ ಅಂತ ಇದ್ರೊಳಗೆ ಅನ್ಯಾಯ ಮಾಡಬೇಡ್ರಿ. ಇಡಿಗಂಟು ಮತ್ತು ವೇತನ ಹೆಚ್ಚಳಕ್ಕೆ ಪ್ರತಿಭಟನೆ. ಬರೀ ಕೈಯಲ್ಲೇ ನಾವು ಮನೆಗೆ ಹೋದ್ರೆ ಹೆಂಗೆ ನಾವು ಜೀವನ ಮಾಡೋದು ಹೇಳಿ? ಎಸ್, ಒಬ್ಬೊಬ್ಬರು ಅಮ್ಮಂದಿರದ್ದು ಒಂದೊಂದು ಗೋಳು. ಯಾರಾದ್ರೂ ಬಂದು ನಮ್ಮ ಕಷ್ಟ ಆಲಿಸಲಿ, ನಮಗೆ ನ್ಯಾಯ ಕೊಡಿಸಿ ಅಂತ ಕಾದು ಕುಳಿತಿದ್ರು. ಬೇಕೇ ಬೇಕು, ನ್ಯಾಯ ಬೇಕು ಅಂತ ಕಳೆದ 2-3 ದಿನಗಳಿಂದ ಮಳೆ, ಚಳಿ, ಗಾಳಿ ಅನ್ನದೆ ಪ್ರೊಟೆಸ್ಟ್ ಮಾಡ್ತಾ ಇದ್ರು. ರಾಜ್ಯದ ನಾನಾ ಮೂಲೆಯಿಂದ ಬಿಸಿಯೂಟ ಕಾರ್ಯಕರ್ತರು ತಮ್ಮ ಬೇಡಿಕೆಗಾಗಿ ಪ್ರತಿಭಟನೆಗೆ ಇಳಿದಿದ್ರು. ನಮ್ಮ ಪ್ರತಿನಿಧಿ ಅಲ್ಲಿಗೆ ಹೋಗಿ ನೋಡಿದಾಗ ನಮ್ಮ ಬಿಸಿಯೂಟ ಮಾಡೋ ಆ ಅಮ್ಮಂದಿರ ಮೈ ಮೇಲೆ ಆಗಿರೋ ಗಾಯಗಳನ್ನು ನೋಡಿ ಬೆಚ್ಚಿ ಬಿದ್ವಿ. ಕೆಲವರ ಮುಖ ಸುಟ್ಟಿತ್ತು, ಮತ್ತೆ ಕೆಲವರ ಕಾಲು ಸುಟ್ಟಿತ್ತು, ಬೆಂಕಿಗೆ ಹಣೆ ಸುಟ್ಟಿತ್ತು. ನೋಡಿ ಸಂಕಟ ಆಯ್ತು. ಈಗ 54 ವರ್ಷ ಚಲ್ತಿ. ಈಗ ನಮ್ಮನ್ನು ತೆಗ್ಯಾಕ ನಿಂತರ ನಮ್ಮ ಮನೆಯಲ್ಲಿ ಭಾಳ ಬೀಜಿ ಇದು ಐತ್ರಿ. ನಾವು ಬಡ್ರು ಹುಚ್ಚಿ ಅಂತಕ್ಕೆ ಹಾಕದಾಳ. ಆಕಿನ ಕರ್ಕೊಂಡ ನಾನು ಇದು ನಡ್ಸೀನಿ. ನಮ್ಮದು ಮದಿ ಇಲ್ಲ, ಮುಹೂರ್ತಿಲ್ಲ, ಏನಿಲ್ಲ. ಅದು ನಮ್ಮ ಅಕ್ಕರಿಗೆ ಮಕ್ಕಳು ಇಲ್ಲ, ಏನೂ ಇಲ್ಲ. ಅಂಥವ್ರನ್ನ ಕರ್ಕೊಂಡು ಇದು ಮಾಡೇನ್ರಿ. ನಮ್ಮ ಅಣ್ಣಾರು ಒಬ್ಬರ ಅವು ಸತ್ತು ಹೋಗ್ಯಾನ್ರಿ. ನಮ್ಮ ಅಣ್ಣನ ಮಕ್ಕಳು 3 ಮಂದಿ ರೀ. ಒಬ್ಬ ಸತ್ತಾನ, 2 ಅದಾರ್ರಿ. ಅವರು ಕೆಟ್ಟ ಕುಡುಕರು. ನಾವು ಬೇರೆನೇ ಅದೇವ್ರಿ, ನಾವು 2 ಅಕ್ಕ ತಂಗಿಯರು. ಆದ್ರೆ ನಮಗೆ ಈ ಹೊರಗೆ ಹಾಕಿದ್ರೆ ನಮಗೇನು ನೀಗಲ್ರಿ. ಅದರ ಸಲುವಾಗಿ ನಾವು ಇದನ್ನು ನಮ್ಮ
ಮಾಡ್ಕೊಂಡು ಆಕಿ ಹೊಟ್ಟೆ ನನ್ನ ಹೊಟ್ಟೆ ಸಾಗ್ಸಕತ್ತೇನೆ ರೀ. ಇಷ್ಟ ರೀ ಮೇಡಮ್. ಒಟ್ಟು ನಮಗೆ ಯಾರು ಆಸರೆ ಇಲ್ಲ ರೀ. ತಂದೆ ಇಲ್ಲ, ತಾಯಿ ಇಲ್ಲ, ಯಾರೂ ಇಲ್ಲ. ಅಣ್ಣನ ಮಕ್ಕಳ ಜೋಡಿ ನಾನು ಬಾಳೆ ಮಾಡೋದು ರೀ. ಒಟ್ಟ ರೀ ಅವ್ರು ಬಡ್ಯಾಕೆ ಬಂದ್ರೆ ಬಡಿಸ್ಕೊಳ್ದು, ಹೊಡ್ಯಾಕೆ ಬಂದ್ರೆ ಹೊಡಿಸ್ಕೊಳ್ದು. ಭಿಕ್ಷೆ ಬೇಡ್ಕೊಂಡು ತಿನ್ನೋಂಥ ಪರಿಸ್ಥಿತಿ ಬಂದ್ಬಿಟ್ಟು ನಾವು ಬಿಸಿ ಊಟ ಮಾಡಿ 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 22 ವರ್ಷದಿಂದ ಮಾಡಿದ್ದೀವಿ ಮೇಡಮ್. ದೇವರಾಣಿ ಆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೈ ಮುಗಿದು ಕೇಳ್ಕೊತೀನಿ, ಅವ್ರಿಗೆ ನಮ್ಮ ಹೆಣ್ಮಕ್ಳ ಮೇಲೆ ಕಾಳಜಿ ಇದ್ದರೆ ಅವರು ಒಬ್ಬರು ಬಡತನದಲ್ಲಿ ಬಂದಿದ್ದಾರೆ, ಅನ್ನ ಇಲ್ದ ನಾವು ನಿಂತ್ಕೊಂಡಿದ್ದೀವಿ, ಮನೆಗೆ ಹೋಗಿ ಮದುವೆ ಮಾಡತ್ತಗಂತ ಹೇಳ್ತಾಯಿದ್ರು ನಮ್ಮ CM. ಅದಕ್ಕೆ ಅನ್ನ ಬಗ್ಗೆ ಕೊಟ್ಟಿನಿ ಅಂತ ಹೇಳ್ತಾರೆ. ಅವ್ರು ನಿಜವಾಗ್ಲೂ ಅಂತ ಕರುಣೆ ಇದ್ದ ಮನುಷ್ಯರಾದರೆ ಈ ಕೂಡಲೇ ನಮಗೆ ಏನಾರು ಬೇಡಿಕೆ ಈಡೇರಿಸ್ಬೇಕಂತ ನಾನು ಕೇಳ್ಕೊತೀನಿ ಮೇಡಮ್. ಮತ್ತೆ ಅವ್ರಿಗೆ ಹೇಳ್ತಿದ್ದೀನಿ, ದಯವಿಟ್ಟು ನಮ್ಮ ಹೆಣ್ಮಕ್ಳನ್ನ ಈ ಥರ ನೋಡಿ ಬೀದಿಗೆ ಇಳಿಸ್ಬೇಡ್ರಿ, ದಯವಿಟ್ಟು ಇಳಿಸ್ಬೇಡಿ ಸರ್. ನೀವು ಇರೋವರೆಗೂ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ನೌಕರರ ರಾಜ್ಯ ಸಮಿತಿಯವರು ಜುಲೈ 15ರಿಂದ ಪ್ರತಿಭಟನೆಗೆ ಇಳಿದಿದ್ರು. ನಿವೃತ್ತಿ ಹೊಂದಿದ ನೌಕರರಿಗೆ, ನಿವೃತ್ತಿ ಹೊಂದುತ್ತಿರೋ ನೌಕರರಿಗೆ ಇಡಿಗಂಟು ನೀಡಬೇಕು 1 ಲಕ್ಷ ಹಾಗೂ ವೇತನ ಹೆಚ್ಚಳ ಸೇರಿದಂತೆ ಹಲವು ಬೇಡಿಕೆಗಾಗಿ ಪ್ರೊಟೆಸ್ಟ್ಗೆ ಇಳಿದಿದ್ರು. 32 ವರ್ಷ ಚಾಲ್ತಿದೆ. ನಮ್ಮ ಮನೆಯವ್ರು ತೀರ್ಕೊಂಡು 1 ವರ್ಷ ಆಯಿತು. ನಮ್ಮ ಅತ್ತೆ ಮಾವ ಯಾರೂ ಇಲ್ಲ, 2 ಮಕ್ಳನ್ನ ಕರ್ಕೊಂಡು ಜೀವನ ಮಾಡಾಕ್ತೀನಿ. ನಮ್ಮ ಮೈದ್ನೂ ಸೇರೋದಿಲ್ಲ, ಯಾರು ಆಜು ಬಾಜು ನಮಗೆ ಇದನ್ನು ಮಾಡೋದಿಲ್ಲ. ನನ್ನ ಜೀವನದ ಮೇಲೆ ನಾನು ಮಾಡ್ಕೊಂಡು ತಿನ್ನಾಕತ್ರು ನಮಗೆ ಭಾಳ ಚಿತ್ರಹಿಂಸೆ ಕೊಡ್ತಾರು. ಭಾಳ ಅಂದ್ರೆ ಭಾಳ ಕಷ್ಟ ಐತಿ, ನನಗೆ ಹೇಳ್ಕೊಲಾರ್ದಷ್ಟು ಕಷ್ಟ ಐತಿ. ಇಲ್ಲಿ ಹೇಳ್ಬೇಕಂದ್ರೆ ನಾ ಅಷ್ಟು ಕಷ್ಟ ಐತಿ ನನಗೆ. ತಂದೆ ತಾಯಿ ಒಂದು ಅದಾರ ಅಂತೇಳಿ ಜೀವನ ಇಟ್ಟೀನಿ ನಾನು. ಈಗ 2 ಮಕ್ಕಳನ್ನ ಸಲ್ಲಬೇಕಾದ್ರೆ ಈ 3600 ರೂಪಾಯಿ ಪಗಾರ ಒಳಗೆ ಜೀವನ ಸಾಧಿಸಾಕ್ತೀನಿ. ಇನ್ನೊಂದು ಸ್ವಲ್ಪ ಗೌರ್ಮೆಂಟ್ದವ್ರ ಪಗಾರ ಹೆಚ್ಚಿಗೆ ಮಾಡ್ರಿ. ವಿಧಾನಸೌಧದ ಕೂಗಳತೆ ದೂರ ಸೆಷನ್ ನಡೀತಾ ಇದ್ರು. ಇವರ ಬೇಡಿಕೆಗೆ ಯಾರು ಸ್ಪಂದಿಸಲಿಲ್ಲ. ಆಗ ಇವರ ಪರ ಸುದ್ದಿ ಮಾಡೋದಕ್ಕೆ ಹೊರಟಿದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ನೋಡಿ, ಇವರ ಪರವಾಗಿ ಅಲ್ಲ ಸರ್, ನನಗೆ ಭಾಳ ಆಶ್ಚರ್ಯ ಆಗುತ್ತೆ. 3700 ಅಡುಗೆ ಮಾಡೋರಿಗೆ, ಸಹಾಯಕ ಅಡುಗೆಯವರಿಗೆ ತಿಂಗಳಿಗೆ 3600. ಒಮ್ಮೊಮ್ಮೆ ನನಗನ್ಸುತ್ತೆ ಅನೇಕರು ಪಾಪ ಅಡುಗೆಯವರು ಇಲ್ಲ ಅಂಥೇಳಿ ಬೇಡಿಕೆ ಇಡ್ತಿರ್ತಾರೆ. ಇವ್ರಿಗೆ ಮನೆ ಕರೆದು ಅಡುಗೆ ಮಾಡಿಸ್ಬೋದು ಇವ್ರ ಹತ್ರ ಅನೇಕರು. ಯಾಕಂದರೆ 3700 ಅಂದ್ರೇನು? 3700 ಡಿವೈಡ್ ಬೈ 30 ಅಂತಂದರೆ ಎಷ್ಟಾಯಿತು? ಒಂದು ದಿವಸಕ್ಕೆ ಇವ್ರದ್ದು ಸಂಬಳ 100 ರೂಪಾಯಿ ಅಂತಂದರೂ ಕೂಡ ನಿಮಗೆ 3700 ಡಿವೈಡ್ ಬೈ 30 ಡೇಸ್ 120 ರೂಪಾಯಿ. ₹123 ದಿವಸಕ್ಕೆ. 123 ರೂಪಾಯಿ ಸರ್ ದಿವಸಕ್ಕೆ. ಇದರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. ಇದು ಯಾರಿಗಾದ್ರೂ ಅರ್ಥ ಆಗುವಂಥ ವಿಚಾರ. ಇದಕ್ಕೆ ಏನಾದರೂ ಒಂದು ಸ್ಕೀಮ್ ಹಾಕಬೇಕಲ್ಲ. ನಾವು 60,000 ಕೋಟಿ ಮತ್ತೊಂದು ಕೊಟ್ವಿ, ಮಗದೊಂದು ಕೊಟ್ವಿ. 1 ಲಕ್ಷ ತಾಯಂದಿರಿದ್ದಾರೆ. ಅದು ಕೂಡ ಅವರ ಒಂದು ಜೀವನವನ್ನು ಸಾಗಿಸುತ್ತೆ. ಈಗ ನೀವು ಅದಕ್ಕೆ ಕಥೆ ಹೇಳ್ಬೋದು, ಅದು ಮತ್ತೊಂದು ಬರಲ್ವಾ, ಆ ಮಗದೊಂದು ಬರಲ್ವಾ. 123 ರೂಪಾಯಿ ಸರ್ ದಿವಸಕ್ಕೆ ಇವ್ರಿಗೆ ಬರೋದು. ಅದು ಕೂಡ ನಮ್ಮದೇ. ಅದು ಕೂಡ ಅಂಗನವಾಡಿಯಲ್ಲಿರುವಂಥ ಮಕ್ಕಳಿಗೆ, ಆಮೇಲೆ ಯಾವುದು ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಊಟ ಬಡಿಸುವವರಿಗೆ ಇರುವಂಥದ್ದು. ಯಾಕೆ ಇವರ ಬಗ್ಗೆ ಹೆಚ್ಚಿನ ಆಸ್ತಿ ತೋರಿಸ್ತಾ ಇಲ್ಲ ಯಾರು ಕೂಡ. ಆಮೇಲೆ ಕೆಲವರಿಗೆ ಸಿಲಿಂಡರ್ ಇರೋದಿಲ್ಲ, ಕಟ್ಟಿಗೆಯಲ್ಲೇ ಮಾಡಬೇಕಾಗತ್ತೆ. ನಾವು ಭಾಷಣ ಬಗೀತೀವಿ, ಎಲ್ಲರಿಗೂ ಸಿಲಿಂಡರ್ ಕೊಟ್ಟಿದ್ದೀವಿ, ಮತ್ತೊಂದು ಕೊಟ್ಟಿದ್ದೀವಿ, ಮಗದೊಂದು ಕೊಟ್ಟಿದ್ದೀವಿ. ಮಣ್ಣಾಂಗಟ್ಟಿ ಯಾವುದೂ ಆಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ನಾನು ಇಲ್ಲಿ ತೋರಿಸಬಲ್ಲೆ ಅಂತೇಳಿ. ಆಮೇಲೆ ಮೈ ಮೇಲೆ ಎಣ್ಣೆ ಎಲ್ಲ ಹೆಂಗೆ ಸುರ್ಕೊಂಡ್ರು, ಕೆಲವರೆಲ್ಲ ಬೆಂಕಿಯೆಲ್ಲ ಹೆಂಗೆ ಹಚ್ಕೊಂಡ್ರು ನೋಡಿ. ಇವ್ರದ್ದೆಲ್ಲ ಪಾಡೇನು. ಆಮೇಲೆ ನೀವು ಹೊರಗೆ ಹೋಗುವಾಗ ಒಂಥರ ಕಚ್ಚರ ಡಬ್ಬ ಥರ 40,000 ರೂಪಾಯಿ ಇಡಗಂಟು. ಎಲ್ಲಿಗೆ ಬರುತ್ತೆ ಸರ್ 40,000 ರೂಪಾಯಿ ಇಡಗಂಟು? ಎಲ್ಲಿಗೆ ಬರುತ್ತೆ 40,000 ಇಡಗಂಟು? ನೋಡಿ, ಆ ತಾಯಿದು ಎಣ್ಣೆ ಬಿದ್ದಿದ್ದೋ ಮತ್ತೊಂದೇನೋ ಆಗಿದೆ. ಇದಕ್ಕೆ ಪಾಪ ಅವರು ಅಲ್ಲಿ ಕೂತು ಧ್ವನಿ ಆಗಬೇಕಾ, ಬೊಬ್ಬೆ ಹೊಡಿಬೇಕಾ ಹೆಣ್ಮಕ್ಕಳು? ಇದರ ಬಗ್ಗೆ ಒಬ್ಬ ಒಂದು ಕಾಳಜಿ, ಇದರ ಬಗ್ಗೆ ಒಂದು ಏನು ಮಾತು, ಅಥವಾ ಇದರ ಬಗ್ಗೆ ಒಂದು ಚರ್ಚೆ. ನಿನ್ನೆನೂ ಕೂಡ ಸೂರಜ್ ರೇವಣ್ಣ, ಪ್ರಜ್ವಲ್ ರೇವಣ್ಣನ ಚರ್ಚೆ. ಅವರನ್ನು ಕಟ್ಕೊಂಡು ನಮಗೆ ಏನು ರೀ ಆಗಬೇಕು? ನಾಗೇಂದ್ರ ಹಿಂಗೆ ದುಡ್ಡು ಹೊಡೆದ ನಮಗೇನು ಪ್ಲ್ಯಾನಲ್ಲಿ ಕೊಡ್ತಿದ್ದೀರಾ ನೀವು? ಇದ್ರ ಬಗ್ಗೆ ಮಾಡಿ. ನೀವಿರೋದು ಇದಕ್ಕೆ. ಇಲ್ಲಿ 1 ಲಕ್ಷ ತಾಯಂದಿರಿದಾರಲ್ಲ, ಇವರು BJP ಗೌರ್ಮೆಂಟ್ ಇದ್ದಾಗಲೂ
ಅನ್ನ ಬಡಿಸಿ ಹಾಕಬೇಕು, ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗಲೂ ಹಾಕಬೇಕು.